ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ. ಶಿರಗುಪ್ಪಿಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಕಬ್ಬಿನ ಅಧಿಕ ಇಳುವರಿ ವಿಚಾರ ಸಂಕಿರಣ. ಕಬ್ಬು ಬೆಳೆಯ ಸೂಕ್ತ ನಿರ್ವಹಣೆಯಿಂದ ಅಧಿಕ ಇಳುವರಿ. ಡಾಕ್ಟರ್ ನೂಲಿ. ಉತ್ತಮ ತಳಿಯ ಆಯ್ಕೆ, ನೀರಿನ ಸೂಕ್ತ ಬಳಕೆ, ಸಾವಯವ ಗೊಬ್ಬರಗಳ ಉಪಯೋಗ, ಮಣ್ಣು ಪರೀಕ್ಷೆಯಿಂದ ಮಣ್ಣಿನ ಗುಣ ತಿಳಿದುಕೊಂಡು ಉತ್ತಮ ನಿರ್ವಹಣೆ ಮಾಡಿದ್ದಲ್ಲಿ ಎಕರೆಗೆ 100 ಟನ್ ಕಬ್ಬು ಬೆಳೆಯಬಹುದಾಗಿದೆ ಎಂದು ಸಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಎಸ್ ನೂಲಿ ತಿಳಿಸಿದ್ದಾರೆ. ಕಬ್ಬಿನಲ್ಲಿ ಅಧಿಕ ಇಳುವರಿ ಪಡೆಯಬೇಕು. ಆಮೇಲೆ ನಾವು ಹೆಚ್ಚಿನ ಒಂದು ಏನಂದ್ರೆ ತಂತ್ರಜ್ಞಾನಗಳನ್ನು ಯಾವ ರೀತಿ ರೈತರಿಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಳೆದ ಒಂದು ವಾರದಿಂದ ಸಂಜೆ 5 ಗಂಟೆ ಪ್ರೋಗ್ರಾಮ್ ಇರಬೇಕು, ರಾತ್ರಿ 8 ಗಂಟೆ ಪ್ರೋಗ್ರಾಮ್ ಮಾಡಿ ಮನೆಗೆ ಹೋಗ್ಬೇಕು. ಎಷ್ಟರಲ್ಲಿ ನಿನ್ನೆಯಲ್ಲಿ ಅಂದರೆ ಎಮ್ಗೆ ಹೋಗಿ, ಮನೆಯಲ್ಲಿ ಅಂದರೆ ಇಲ್ಲಿ ಹೋಗಿ, ಇಲ್ಲಿ ಮುಗಿಸ್ಕೊಂಡು ಬಿಜಾಪುರ ಮುಗಿಸ್ಕೊಂಡು ಅರಬಾಗ ಹೀಗೆ ಎಲ್ಲ ಯಾವ ಹೂವಾಗುವಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರು. ಹೂ ಆಡೋದು ಆಡದೆ ಏನಾದರೂ ಜಾಸ್ತಿ ಆಗ್ಬೇಕಂದ್ರೆ ಒಂದು 10% ಎಲ್ಲ ಹೂವು ಆಗ್ತದೆ. ಆಮೇಲೆ ಒಂದು ಸುಂಕಿಲು ಕಡೆ ಮಾಡ್ತೀವಿ. ಯಾಕಂದ್ರೆ ಈಗ ಮುಂದೊಂದು ನಮ್ಮ ಕಡೆ ಅವ್ರು ಗ್ಯಾಸ್ಗಳು ಸುಂಕಿತ್ತಂದ್ರೆ ಭಾಳ ಆಗಿದೆ. ಇನ್ನು ಮೂರನೇದು ಅವು ಒಂದು ಬ್ಯಾಸಿಗೆಯನ್ನು ಪಾಸ್ ಮಾಡಬೇಕಿಲ್ಲ ಅವರೇ ಕಬ್ಬ. ಆ ಬ್ಯಾಸಿಗೆ ಪಾಸ್ ಮಾಡೋದ್ರಿಗೆ ಬ್ಯಾಸಿಗೆ ನೀರು ಒಂದು ಸ್ವಲ್ಪ ತಪ್ಪಿದ್ರು ತಡ್ಕೊಂಡು ಬರಲಿರೋದಕ್ಕೆ ಶಕ್ತಿಯನ್ನು ಇರಬೇಕನ್ನೋ ಒಂದು ಉದ್ದೇಶದಿಂದ ಇಂಥ ತಳಿಗಳನ್ನು ಮಾಡ್ತಿರ್ತೀವಿ. ಆಮೇಲೆ ಭಾಳಷ್ಟು ಹೊಸ ತಳಿಗಳ ಜೊತೆಗೆ ತಂತ್ರಜ್ಞಾನಗಳು, ಬೆಳೆ ನಿಯಂತ್ರಣ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಆಮೇಲೆ ಯಾವ ರೀತಿ ಬೆಳೆಯನ್ನು ಸದೃಢವಾಗಿ ಬೆಳೆದು ಇಳುವರಿ ಹೆಚ್ಚಿಗೆ ಕೊಡುವಂಥ ತಂತ್ರಜ್ಞಾನಗಳು, ಕೀಟ ರೋಗದ ಬಾಧೆ ಕಡಿಮೆ ಆಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥವು ಭಾಳಷ್ಟು ತಂತ್ರಜ್ಞಾನಗಳನ್ನು ನಮ್ಮಲ್ಲಿ ಏನು ಮಾಡಬೇಕು ಅಂದರೆ ಅವನ್ನ ಡೆವಲಪ್ ಮಾಡ್ತೀವಿ. ಎಲ್ಲರೂ ಭಾಳಷ್ಟು ಪರಿಶ್ರಮ ಪಡ್ತೀರಿ, ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್. ಆದರೆ ಏನಾಗಿದೆ ತಂತ್ರಜ್ಞಾನಗಳು ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿ ತಂತ್ರಜ್ಞಾನಗಳನ್ನು ನಿಮ್ಮಲ್ಲಿ ಪರಿಶ್ರಮದ ಅವೆರಡೂ ಕೂಡಿದ್ರೆ ಭಾಳಷ್ಟು ದೊಡ್ಡ ಕೆಲಸ ಆಗ್ತದೆ. ದೇಶಕ್ಕೆ ಮುಂದುವರಿದೆ. ಅದಕ್ಕೆ ಈಗೆಲ್ಲ ನೋಡಿರಿ, ರೈತರು ಉದ್ಯೋಗಿದ್ದಾರೆ. ಇವನ್ನ ನಾವು ಎಷ್ಟು ಭಾಳಷ್ಟು ಎಲ್ಲ ಇಡೀ ದೇಶವೇ ನಿಮ್ಮನ್ನು ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವರು ರವಿವಾರ ದಿನಾಂಕ 15ರಂದು ಸಂಜೆ ಶಿರಗುಪ್ಪಿ ಗ್ರಾಮದ ಶ್ರೀ 1008 ಪಾರ್ಶ್ವನಾಥ ಸಭಾಭವನದಲ್ಲಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಶಿರಗುಪ್ಪಿ, ಕ್ರಿಯಾಜನ್ ಸಂಸ್ಥೆ ಬೆಂಗಳೂರು ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರ ಇವರ ಸಹಯೋಗದಲ್ಲಿ ನಡೆದ ಮಣ್ಣಿನ ಆರೋಗ್ಯದ ಮಹತ್ವ ಮತ್ತು ಕಬ್ಬಿನಲ್ಲಿ ಅಧಿಕ ಇಳುವರಿ ಕುರಿತು ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿಚಾರ ಸಂಕಿರಣವನ್ನು ಸಸಿಗೆ ನೀರೆರೆದು ಚಾಲನೆ ನೀಡಿ ಮಾತನಾಡುತ್ತಿದ್ದರು. ನಾವೇನು ಮಾಡಿದ್ವಿ, ಕಡಿಮೆ ಅರ್ಥದಲ್ಲಿ ತಗೊಂಡ್ತೀವಿ. ಆಮೇಲೆ ಕಡಿಮೆ ಅರ್ಥ ಒಂದೇ ಅಲ್ಲ 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 ನೀರಿನ ಜೊತೆ ಅದು ಕೂತು ನಾಲ್ಕು ಸರಿಯಾಗಿ ಕೊಟ್ಟರೆ ಈ ಬೆಳೆ ನೀವೇನು ಹೇಳ್ತೀರ ಅದನ್ನು ನಿಮ್ಮನ್ನು ಕೇಳ್ತೀವಿ, ಕೇಳಿ ನಿಮ್ಗೆ ಇಳುವರಿ ಕೊಡ್ತೀವಿ. ನಾವೇನು ತಪ್ಪು ಮಾಡೋಕ್ಕಾಗಿಲ್ಲ ಅಂದ್ರೆ ಗಾಳಿ ಬೆಳೆದು ಟ್ಯಾಕ್ಸ್ ಕೊಡೋದಿಲ್ಲ. ಯಾರು ಸರ್ಕಾರ ಬಂದ್ರೆ ಆ ಗಾಳಿ ಬೆಳೆದು ಅದು ಬೆಳೆಗೆ ಸಿಗೋಂಗ್ ಮಾಡೋದು. ಆಮೇಲೆ ಅದಕ್ಕೆ ಯಾವಾಗ ಬೇಕು ನೀರು ಮಾಡೋದು. ನೀರಿನ ಜೊತೆ ಅಲ್ಲೇ ಒಂದು ಸಹಾಯ ಮಣ್ಣು ಪರೀಕ್ಷೆ ಅಂದರೆ ಮಣ್ಣಿನ ಆರೋಗ್ಯದ ಮಹತ್ವ ಮತ್ತು ಕಬ್ಬಿನ ಅಭಿವೃದ್ಧಿ ಬರೆಯುತ್ತದೆ. ಸರ್ ನಮ್ಮ ಮಣ್ಣು ಸರಿ ಮಣ್ಣು ಸರಿ. ಕಾಗವಾಡ ತಾಲೂಕಿನ ಜಮೀನಿನ ಕಬ್ಬು ಬೆಳೆಗೆ ಅತ್ಯಂತ ಉತ್ತಮವಾಗಿದ್ದು ಇಲ್ಲಿಯ ರೈತರು ಅತಿ ಹೆಚ್ಚು ಕಬ್ಬು ಬೆಳೆಯುತ್ತಾರೆ. ಆದರೆ ಹೆಚ್ಚು ಇಳುವರಿ ಪಡೆದುಕೊಳ್ಳುವಲ್ಲಿ ನಿರುತ್ಸಾಹ ತೋರುತ್ತಿದ್ದಾರೆ. ತಮ್ಮ ಜಮೀನುಗಳ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು ಮಣ್ಣಿನಲ್ಲಿ ಇರುವ ಕೊರತೆಗಳನ್ನು ನಿವಾರಿಸಿ ವೈಜ್ಞಾನಿಕ ಪದ್ಧತಿಯಿಂದ ನಾಟಿ ಮಾಡಿ ನೀರನ್ನು ಯೋಗ್ಯ ರೀತಿಯಲ್ಲಿ ಕಬ್ಬಿಗೆ ನೀಡಿ ಕಳೆ ನಿರ್ವಹಣೆ, ಸಾವಯವ ಹಸಿರು ಗೊಬ್ಬರಗಳ ಬಳಕೆ ಮಾಡಿದ್ದಲ್ಲಿ
ಹೆಚ್ಚು ಇಳುವರಿ ಪಡೆದುಕೊಳ್ಳಬಹುದು ಎಂದರು. ಆ ಒಂದು ಕಾರಣದಿಂದ ನಾವೆಲ್ಲ ದಯಮಾಡಿ ನಾನು ಏನು ಕೇಳ್ಕೊಂಡ್ರೆ ರೈತ ಮಾತಾಡೋದು ಮಣ್ಣಿನ ಆರೋಗ್ಯದ ಬಗ್ಗೆ ಮಣ್ಣಿನ ಪರೀಕ್ಷೆ ಅಂತ ಬಂದರೆ ಮಣ್ಣಿನ ಆರೋಗ್ಯದ ಬಗ್ಗೆ ಭಾಳಷ್ಟು ಇವರು ನೀವು ವಾಸುದೇವ್ ಜಗ್ಗಿ ಅಂತ ಹೇಳಿದ್ರು. ಅವರು ಕೊಯಮತ್ತೂರಿನಲ್ಲಿರ್ತಾರೆ. ಇಡೀ ಸೇವೆ ಮಾಡಿ ಅವರ ಪರಮ ಪೂಜ್ಯ ಶ್ರೀಗಳಾದಂಥ ಕನ್ಯಾಕುಮಾರಿ ಸ್ವಾಮಿಗಳು. ಕ್ರಿಯಾಜನ್ನ ಬೇಸಾಯ ತಜ್ಞ ಡಾಕ್ಟರ್ ಸುನೀಲ್ ಕುಮಾರ್ ಕೆ ಮಾತನಾಡಿ, ರೈತರು ತಮ್ಮ ಜಮೀನುಗಳ ಮಣ್ಣು ಪರೀಕ್ಷೆ ಹೇಗೆ ಮಾಡಿಸಬೇಕು, ಪರೀಕ್ಷೆಗೆ ಮಣ್ಣು ಸಂಗ್ರಹಿಸುವ ಸಮಗ್ರ ಮಾಹಿತಿ ನೀಡಿದರು. ಅಲ್ಲದೆ ನಮ್ಮ ಕಂಪನಿಯಿಂದ ರೈತರಿಗೆ ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಕೊಡಲಾಗುತ್ತಿದ್ದು, ರೈತರು ಇದರ ಲಾಭ ಪಡೆದುಕೊಳ್ಳಬೇಕೆಂದರು. ಕಾರ್ಯಕ್ರಮಕ್ಕೆ ರೈತ ಗೀತೆಯೊಂದಿಗೆ ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು. ಬಳಿಕ ಅತಿಥಿಗಳನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸಂಘದ ಅಧ್ಯಕ್ಷ ಸುರೇಶ್ ಚೌಗ್ಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪಸ್ಥಿತರಿರುವ ಎಲ್ಲ ಉಪಾಧ್ಯಕ್ಷರೇ, ಆಡಳಿತ ಮಂಡಳಿ ಸದಸ್ಯರೇ, ಎಲ್ಲ ಹೆಚ್ಚಿನ ಸಮಾಜಸಂಸ್ಥೆಯ ಉದ್ದೇಶಿಷ್ಟೇ ಎಲ್ಲಿವರೆಗೆ ನಮ್ಮ ಮಣ್ಣು, ನಾವು ಬೆಳೆಯೋ ಭೂಮಿ, ನೀರು ಮತ್ತು ನಮ್ಮ ಕೆಪಾಸಿಟಿ ಎಷ್ಟಿದೆ, ನಾವು ಏನು ಮಾಡಬಹುದು, ಇವೆರಡು ಮೂರು ಬಗ್ಗೆ ಎಲ್ಲ ಅಲ್ಲಿ ತನಕ ನಮ್ಗೆ ಸರಿಯಾದ ಸ್ಥಿತಿ ಕೊಡೋದು. ಯಾಕಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಒಟ್ಟಿನಾಗಿ ಒಬ್ಬರೊಟ್ಟಿಗೆ ವಾತಾವರಣ ಇಲ್ಲ, ಯಾವ ಬ್ಯಾಸಿಗೆ ಬಳಿ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶುಭಂ ಕಾಟ್ಕರ್, ಸದಸ್ಯರಾದ ಅಭಯ್ ಕುಮಾರ್ ಅಕಿವಾಟಿ, ರುದ್ರಗೌಡ ಪಾಟೀಲ್, ಕಿರಣ್ ಬೋಲೆ, ಶಿವಾನಂದ್ ಪಾಟೀಲ್, ವಿಜಯ್ ಅಕಿವಾಟಿ, ಅಫರೋಜ್ ಕನ್ವಾಡಿ, ಮುಕಾರಿ ವಡ್ಡರ್, ಅಪ್ಪ ಸಾಬ್ ಕೋಳಿ, ಜ್ಯೋತಿ ಪುದಾಲಿ, ಸಂಜೀವಿನಿ ಕಾಗವಾಡಿ, ಶೋಭಾ ಶಿರುಗುಪ್ಪಿ, ಮುಖ್ಯ ಕಾರ್ಯನಿರ್ವಾಹಕ ಶ್ರೇಣಿಕ್ ಮಾಂಗುರೆ ಸೇರಿದಂತೆ ರೈತ ಸದಸ್ಯರು, ಸಿಬ್ಬಂದಿ ವರ್ಗದವರು ಮತ್ತು ರೈತರು ಉಪಸ್ಥಿತರಿದ್ದರು. ಸಿಇಒ ಶ್ರೇಣಿಕ್ ಮಾಂಗುರೆ ಸ್ವಾಗತಿಸಿದರು. ಕ್ಲರ್ಕ್ ರುದ್ರಗೌಡ ಪಾಟೀಲ್ ನಿರೂಪಿಸಿದರು. ಕ್ಯಾಷಿಯರ್ ಪ್ರಮೋದ್ ಅಕಿವಾಟಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ. ಓಂ
ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ್, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581.